ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ. ಹೈಕೋರ್ಟ್ನಲ್ಲಿ ಮೂಡಾ ಸೈಟ್ ಹಗರಣದ ವಿಚಾರಣೆ. ಸಂಕಷ್ಟದಿಂದ ಪಾರಾಗ್ತಾರಾ ಮುಖ್ಯಮಂತ್ರಿ? ಸಿಎಂ ಸ್ಥಾನದ ಬಗ್ಗೆ ಕಾಂಗ್ರೆಸ್ನಲ್ಲಿ ಕೋಲಾಹಲ. ಒಳಜಗಳ ನಡುವೆಯೇ ಹಾಸನದಲ್ಲಿ ಸಮಾವೇಶ. ದಳಕೋಟೆಯಲ್ಲಿ ಯಾರ ಕೈ ಮೇಲಾಗಲಿದೆ? ದರ್ಶನ್ಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್. ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಸಂಕಷ್ಟಗಳ ಸರಮಾಲೆಯಲ್ಲಿ ಸಿಲುಕಿದ ಸಾರಥಿ. ಧರ್ಮಾಂಧತೆ ಮತ್ತಿನಲ್ಲಿ ಶಿವಕುಮಾರ ಸ್ವಾಮೀಜಿ ಪುತ್ಥಳಿ ವಿರೂಪ. ಮಧ್ಯರಾತ್ರಿ ಬೈಕ್ನಲ್ಲಿ ಬಂದು ಪುಂಡಾಟ. ಬೆಂಗಳೂರಿನ ಬ್ಯಾಡರಹಳ್ಳಿ ಬಳಿ ಘಟನೆ. ಇಂದು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ರಚನೆ. 3ನೇ ಬಾರಿ ಅಧಿಕಾರ ಸ್ವೀಕರಿಸಲಿರುವ ಫಡ್ನವೀಸ್. ಶಿಂಧೆ ಪವಾರ್ ಬಣಕ್ಕೂ ಸಿಗುತ್ತಾ ಬೋನಸ್? ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿಯನ್ನ ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು. ಧರ್ಮಾಂಧತೆ ಮತ್ತಿನಲ್ಲಿ ಸ್ವಾಮೀಜಿ ಪುತ್ಥಳಿಯನ್ನೇ ವಿರೂಪಗೊಳಿಸಿದ್ದಾರೆ. ಬೆಂಗಳೂರಿನ ವೀರಭದ್ರ ನಗರದಲ್ಲಿ ನಡೆದಂತಹ ಘಟನೆ ಇದು. ಶನಿವಾರ ಮಧ್ಯರಾತ್ರಿ ಪುತ್ಥಳಿಯನ್ನ ನಾಶ ಮಾಡಿದ್ದಾರೆ ಶಿವು. ಆರೋಪಿ ಶಿವುನನ್ನ ಬಂಧಿಸಿದ್ದಾರೆ ಗಿರಿನಗರ ಪೊಲೀಸರು. ಶ್ರೀಗಳ ಪುತ್ಥಳಿಯನ್ನೇ ವಿರೂಪಗೊಳಿಸಿಬಿಟ್ಟಿದ್ದಾರೆ. ಶನಿವಾರ ಮಧ್ಯರಾತ್ರಿ ಪುತ್ಥಳಿಯನ್ನ ನಾಶಪಡಿಸಿದ್ದಾರಂತೆ ಶಿವು. ಸದ್ಯ ಆರೋಪಿಯನ್ನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿ. ಆ ಪುತ್ಥಳಿಯನ್ನೇ ವಿರೂಪಗೊಳಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಯಾಕೆ ಈ ರೀತಿ ಮಾಡಿದಾಗ ಗೊತ್ತಿಲ್ಲ. ಒಟ್ನಲ್ಲಿ ಆರೋಪಿ ಶಿವುನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಧರ್ಮಾಂಧತೆ ಮತ್ತಿನಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಪುತ್ಥಳಿ ಒಡೆದ ಕಾರಣ ಕೇಳಿ ಪೊಲೀಸರೇ ಶಾಕ್ ಆಗ್ಬಿಟ್ಟಿದ್ದಾರಂತೆ. ಕನಸಲ್ಲಿ ಏಸು ಬಂದು ಪುತ್ಥಳಿ ಒಡೆಯೋಕೆ ಹೇಳಿದ್ರಂತೆ. ಏಸು ಹೇಳಿದ್ದಕ್ಕೆ ನಾನು ಒಡೆದೆ ಅಂತ ಶಿವು ಹೇಳುತ್ತಿದ್ದಾರೆ. 7 ವರ್ಷಗಳ ಹಿಂದೆಯೇ ಮತಾಂತರಗೊಂಡಿದ್ದ ಶಿವು. ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ವಾಸವಾಗಿದ್ದಂತೆ ಈ ಆರೋಪಿ ಶಿವು. ರಾತ್ರಿ ಕನಸಲ್ಲಿ ಏಸು ಬಂದು ಹೇಳಿದ್ರು, ಹಾಗಾಗಿ ಪುತ್ಥಳಿಯನ್ನ ವಿರೂಪಗೊಳಿಸ್ತೆ ಅಂತ ಶಿವು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಈ ಹೇಳಿಕೆ ಕೊಟ್ಟ. ಈ ಕಾರಣ ಕೇಳಿ ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿ ಸಹಜವಾಗಿ ನಮಗೆಲ್ಲ ಒಂದು ಭಾವನೆ ಇರುತ್ತೆ. ಆ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಶಿವು ನಡೆದುಕೊಂಡಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿದೆ. ನಮಗೆಲ್ಲ ಗೊತ್ತು, ನಡೆದಾಡುವ ದೇವರು ಅಂತ ಕರಿತೀವಿ ಶಿವಕುಮಾರ ಸ್ವಾಮೀಜಿಗಳನ್ನು ಅಥವಾ ಶ್ರೀಗಳನ್ನು. ಅವರ ಪುತ್ಥಳಿಯನ್ನ ಈ ರೀತಿ ವಿರೂಪಗೊಳಿಸಿದ್ದಕ್ಕೆ ಸಹಜವಾಗಿ ದೊಡ್ಡ ಮಟ್ಟದ ಆಕ್ರೋಶ, ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಆರೋಪಿ ಶಿವು ನಡೆದುಕೊಂಡಿದ್ದಾರೆ. ಬಟ್ ಯಾವ ಕಾರಣಕ್ಕಪ್ಪ ನೀನು ಹೀಗೆ ಮಾಡಿದೆ ಅಂತ ಪೊಲೀಸರು ಕೇಳಿದ್ರೆ, ಏಸು ಬಂದು ರಾತ್ರಿ ಕನ್ಸಲ್ಲಿ ಹೇಳಿದ್ರು, ಹಾಗಾಗಿ ನಾನು ಹೀಗೆ ಮಾಡಿದೆ ಅಂತ ಶಿವು ಹೇಳಿದ್ದಾರಂತೆ. ಒಟ್ನಲ್ಲಿ ತಕ್ಕ ಶಿಕ್ಷೆ ಅಂತೂ ಆಗಬೇಕು ಆರೋಪಿಗೆ.